ನಮೋ ನಮೋ ನಾರಾಯಣ ಲೋಕಾವನ ನಮೋ ನಮೋ ನಾರಾಯಣ ಲೋಕಾವನ. ಕನ್ನಡ ಸಿನಿಮಾದ ಮೊದಲ ಸಾಹಿತಿ ಬೆಳ್ಳಾವೆ ನರಹರಿ ಶಾಸ್ತ್ರಿ. ಕನ್ನಡ ಸಿನಿಮಾದ ಮೊದಲ ನಿರ್ದೇಶಕ ವೈ.ವಿ. ರಾವ್. ಕನ್ನಡ ಸಿನಿಮಾದ ಮೊದಲ ನಿರ್ಮಾಪಕರು ಶಾ ಚಮನ್ಲಾಲ್ ಡುಂಗಾಜಿ ಮತ್ತು ಸರಿಯಾಗಿ ಮಾರ್ಚ್ 3ಕ್ಕೆ 91 ವರ್ಷಗಳ ಹಿಂದೆ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ಬಿಡುಗಡೆಯಾಗಿತ್ತು. ಅಲ್ಲಿಯವರೆಗೂ ನಾಟಕಗಳಲ್ಲಿ ಕಲಾವಿದರ ಅಭಿನಯವನ್ನ ನೋಡಿದ ಜನರು ತೆರೆಯ ಮೇಲೆ ಮೊದಲ ವಾಕ್ಚಿತ್ರವನ್ನ ಕಣ್ತುಂಬಿಕೊಂಡ ಕ್ಷಣವದು. ಇದೀಗ ಆ ಚಿತ್ರವನ್ನ ಮರುಸೃಷ್ಟಿ ಮಾಡಲು ಸೃಜನ್ ಲೋಕೇಶ್ ಮನಸ್ಸು ಮಾಡಿದ್ದಾರೆ. ಹಿರಿಯ ನಟ ಆರ್ ನಾಗೇಂದ್ರ ರಾಯರ ಸಲಹೆ ಮೇರೆಗೆ ರಾಜಸ್ಥಾನದ ಮೂಲದ ಚಮನ್ ಲಾಲ್ ಡೊಂಗಾಜಿ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡಿದರು. ವೈ.ವಿ. ರಾವ್ ನಿರ್ದೇಶನ ಮಾಡಿದರು. ಖ್ಯಾತ ನಟ ಲೋಕೇಶ್ ಅವರ ತಂದೆ ಸೃಜನ್ ಲೋಕೇಶ್ ತಾತ ಸುಬ್ಬಯ್ಯ ನಾಯ್ಡು ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದರು. ತ್ರಿಪುರಾಂಬ ಅವರು ಈ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದರು. 91 ವರ್ಷಗಳ ಹಿಂದೆ ಬಿಡುಗಡೆಯಾಗಿದ್ದ ಈ ಚಿತ್ರದ ಯಾವುದೇ ಆಡಿಯೋ ತುಣುಕುಗಳು ಈಗ ಲಭ್ಯವಿಲ್ಲ. ಕೇವಲ ಕೆಲವು ಸ್ಥಿರ ಚಿತ್ರಗಳಷ್ಟೇ ಮಾತ್ರ ಉಳಿದಿರುವಂತಹದ್ದು. ತಮ್ಮ ತಾತ ನಾಯಕರಾಗಿ ನಟಿಸಿದ್ದ ಈ ಪ್ರಥಮ ಚಿತ್ರವನ್ನ ಮರುಸೃಷ್ಟಿ ಮಾಡಲು ಸೃಜನ್ ಲೋಕೇಶ್ ಮುಂದಾಗಿದ್ದಾರೆ. ಈ ಚಿತ್ರವನ್ನ ಈಗ ಹೆಸರಾಂತ ನಿರ್ದೇಶಕ ಪಿ. ಶೇಷಾದ್ರಿ ಅವರು ನಿರ್ದೇಶನ ಮಾಡಲಿದ್ದಾರೆ. ಕನ್ನಡದ ಮೊದಲ ವಾಕ್ಚಿತ್ರ ಬಿಡುಗಡೆಯಾಗಿ 91 ವರ್ಷಗಳು ಕಳೆದಿವೆ. ಮಾರ್ಚ್ 3, 1934 ಸಂಜೆ 7:30ಕ್ಕೆ ಬೆಂಗಳೂರಿನ ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಈ ಚಿತ್ರ ಬಿಡುಗಡೆಯಾಗಿತ್ತು. ಆದರೆ ಈ ಚಿತ್ರವನ್ನ ನಾವೀಗ ನೋಡೋಣ ಅಂತಂದ್ರೆ ಅದು ಈಗ ಲಭ್ಯವಿಲ್ಲ. ಕೇವಲ ಕೆಲವೊಂದಿಷ್ಟು ಸ್ಥಿರ ಚಿತ್ರಗಳು ಮಾತ್ರ ಉಳಿದಿರುವಂಥದ್ದು. ಇನ್ನು ಸತಿ ಸುಲೋಚನಾ ರಾಮಾಯಣದ ಒಂದು ಉಪಕಥೆ. ಈ ಕಥೆಯನ್ನ ನರಹರಿ ಶಾಸ್ತ್ರಿ ಅವರು ಬರೆದಿದ್ದು ವೈ.ವಿ. ರಾವ್ ಅವರು ಸಿನಿಮಾ ರೂಪಕ್ಕೆ ತಂದಿದ್ದರು. ಆದರೆ ಈಗ ಅದೇ ಸಾಹಸವನ್ನ ಸೃಜನ್ ಲೋಕೇಶ್ ಮಾಡಲು ಮುಂದಾಗಿದ್ದಾರೆ. ಅಂದು ಆ ಚಿತ್ರವನ್ನ ನಿರ್ಮಾಣ ಮಾಡಲು ಕೇವಲ 40,000 ರೂಪಾಯಿ ಖರ್ಚಿನಲ್ಲಿ ಮಾಡಲಾಗ್ತಾ ಇದೆ. ಆದರೆ ಈಗ ಒಂದು ದೊಡ್ಡ ಬಜೆಟ್ನಲ್ಲಿ ಈ ಸಿನಿಮಾವನ್ನ ಮರುಸೃಷ್ಟಿ ಮಾಡಲು ಸೃಜನ್ ಲೋಕೇಶ್ ಮುಂದಾಗಿದ್ದಾರೆ. ಕನ್ನಡದ ಮೊದಲ ವಾಕ್ಚಿತ್ರ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬೆಳ್ಳಿ ತೆರೆ ಮೇಲೆ ಅಪ್ಪಳಿಸೋಕೆ ಸಜ್ಜಾಗಲಿದೆ. ಪ್ರಯತ್ನಕ್ಕೆ ನಾವು ಕೈ ಹಾಕಿರೋ ಉದ್ದೇಶ ಒಂದು, ಅದನ್ನು ನಾನು ಹೇಳಿದ್ದೀನಿ. ಯಾಕಂದರೆ ಸತಿ ಸುಲೋಚನಾ ಲೆಗಸಿ ಯಾವುದೇ ಕಾರಣಕ್ಕೂ ಅದು ಕೇವಲ ಒಂದು ಚಿತ್ರದಲ್ಲಿ, ಇವಾಗ ಹೇಳಿದಾಗೆ ಸತಿ ಸುಲೋಚನಾದ ವಿಚಾರವಾಗಿ ಬಂದರೆ ಇದೊಂದು ಫೋಟೋ ಬಿಟ್ಟು ಕೆಲವೊಂದು ವಿಚಾರಗಳು ಆ್ಯಕ್ಚುಲಿ ಮಧುವರ್ ಅವ್ರ ಮನೆಯಲ್ಲಿ ಒಂದಷ್ಟು ಫೋಟೋಗಳಿದೆ ಅಂತ ಹೇಳಿದ್ರು. ಇಷ್ಟನ್ನು ಹೊರತುಪಡಿಸಿ ಬೇರೆ ಯಾವ ದಾಖಲೆಗಳು ಇಲ್ಲ. ಸೊ ತಾತ ಮಾಡಿದ ಸಿನಿಮಾನ ತಂದೆಯ ಹೆಸರ ಪ್ರೊಡಕ್ಷನಲ್ಲಿ ಮೊಮ್ಮಗ ಮಾಡ್ತಿರೋದು ನನ್ನ ಪಾಲಿಗೆ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಹೇಳ್ಬೋದು. ಯಾಕಂದರೆ ಸುಬ್ಬಯ್ಯ ನಾಯ್ಡು ಅವ್ರ ಸಿನಿಮಾನ ಲೋಕೇಶ್ ಪ್ರೊಡಕ್ಷನ್ಸಲ್ಲಿ ಸೃಜನ್ ಲೋಕೇಶ್ ಮಾಡ್ತಾ ಇದ್ದಾನೆ ಅಂದರೆ ಆ ಒಂದು ಫ್ಯಾಮಿಲಿ ಲೆಗಸಿಯನ್ನು ನಾನು ಒಂದು ಪ್ರಯತ್ನದ ರೂಪದಲ್ಲಿ ನಿಮ್ಮ ಮುಂದೆ ತರೋದು ನನಗೆ ಬಹಳ ದೊಡ್ಡ ಒಂದು ಆಸೆ ಕೂಡ ಆಗಿದೆ. ಈಗ ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ನಾನು ತಾತನ ಬಗ್ಗೆ ಹೇಳಬೇಕು ಅಂದರೆ ಅವರ ಸಮಯ ಪ್ರಜ್ಞೆಯನ್ನು, ಆಮೇಲೆ ಪಂಕ್ಚುಯಾಲಿಟಿನ ತುಂಬ 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 ಹಾಡಿ ಹೊಗಳಿದವರಿದ್ದಾರೆ. ನಾನೊಂದು ಕತೆ ಕೇಳ್ತಾ ಇದ್ದೆ, ಅದು ಅಂದರೆ ನನಗೆ ಹೇಳಿರೋಂಥ ಕತೆ. ನನ್ನ ತಾತನ ನೋಡಿಲ್ಲ ನಾನು, ಸೊ ಕೇಳಿರೋದು ಹೆಂಗೆ ಅಂದರೆ ಅವ್ರ ಟೈಮಿನ ವಿಚಾರವಾಗಿ ಎಷ್ಟು ಪಂಕ್ಚುವಲ್ ಅಂದರೆ, ಈ ಶಾಂತಲಾ ಸಿಲ್ಕ್ ಹೌಸ್ ಹತ್ರ ಒಂದಷ್ಟು ಜನ ಹುಡುಗರು ಕೂತಿರೋರಂತ, ಅವಾಗೆಲ್ಲ ವೈಂಡಿಂಗ್ ವಾಚು, ಅವರೆಲ್ಲ ಕೂತ್ಕೊಂಡು ಕಾಯೋರಂತ. ಏನಂದರೆ ಟೈಮ್ ಎಷ್ಟು ಅಂದರೆ ಅಲ್ಲಿ ನೋಡಿ ಸುಬ್ಬಯ್ಯ ನಾಯ್ಡುಗಳು ಬರ್ತಾ ಇದ್ದಾರೆ 4 o'clock 4 ಗಂಟೆ ಅಂತ. ಅಂದರೆ ಸುಬ್ಬಯ್ಯ ನಾಯ್ಡುಗಳು ಆ ಟೈಮ್ಗೆ ಕರೆಕ್ಟಾಗಿ ಆನ್ ದ ನಿಕ್ ಆಫ್ ಟೈಮ್ ಅಂತಾರಲ್ಲ, ಅಷ್ಟು ಪಂಕ್ಚುವಲ್ ಇದ್ರು ಅನ್ನೋದು. ಸೊ ಅಷ್ಟು ಪಂಕ್ಚುಯಾಲಿಟಿ ಇದು. ಆದರೆ ಅವರು ತಮ್ಮ ಇಡೀ ಜೀವನದಲ್ಲಿ ಅವ್ರು ಏನೇನು ಸಂಪಾದನೆ ಮಾಡಿದ್ರು, ಏನೇನು ಗಳಿಸಿದ್ರು, ಅದನ್ನೆಲ್ಲ ಬರೀ ನಾಟಕಕ್ಕೆ ಮತ್ತು ಸಿನಿಮಾಗೆ ಹಾಕಿದ್ರು. ಆ್ಯಂಡ್ ಕೊನೆಗೆ ಹೋಗ್ಬೇಕಾದ್ರೂ ಅವರು ಅಷ್ಟೇ, ಅವರು ಶ್ರೀಮಂತಿಕೆಯಲ್ಲಿ ಹೋಗಲಿಲ್ಲ. ಅವರು ಕಲೆಯ ಒಂದು ಶ್ರೀಮಂತಿಕೆಯಲ್ಲಿ ಹೋದರೆ ಹೊರತಾಗಿ ಒಂದು ಆರ್ಥಿಕವಾಗಿ ಅವರು ಹಾಕಿದಂಥ ಎಲ್ಲ ದುಡ್ಡುಗಳನ್ನು ಏನೇನು ಗಳಿಸಿದ್ರು ಅದನ್ನೆಲ್ಲ ಸಿನಿಮಾಗೆ ಮತ್ತು ಒಂದೊಂದು ನಾಟಕಕ್ಕೆ ಅಂತಲೇ ಹಾಕಿದ್ರು. ಸೊ ಇವಾಗ ಸತಿ